ರಾಜ್ಯ ರಾಜಕೀಯದಲ್ಲಿ ಡಿಸೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಇದೆಲ್ಲಾ ಕ್ರಾಂತಿಗಳು ಟುಸ್ಪಟಾಕಿ ಆದಂತ ಈ ಸಂದರ್ಭದಲ್ಲಿ ಸಂಕ್ರಾಂತಿ ಬಳಿಕ ಕೈಯಲ್ಲಿ ಬೇರೆ ಕ್ರಾಂತಿ ಉಂಟಾಗತ್ತಾ, ಸಾಧ್ಯತೆಗಳಿದ್ಯಾ ಅನ್ನುವಂತ ಪ್ರಶ್ನೆ ಇದೀಗ ಮೂಡ್ತಾ ಇರುವಂತದ್ದು. ಒಂದ್ ಕಡೆನಲ್ಲಿ ಸಿಎಂ ಕುರ್ಚಿ ಕದನ ಅನ್ನೋದು ಜೋರಾಗಿ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸಿದ್ದಾರೆ. ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಆ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ, ಕಾಲಾವಕಾಶವನ್ನ ಕೇಳಿದ್ದಾರೆ. ಇದೀಗ ಮೈಸೂರಿಗೆ ರಾಹುಲ್ ಗಾಂಧಿ ಆಗಮಿಸಿರುವಂತ ಈ ಒಂದು ಸಂದರ್ಭದಲ್ಲಿ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಅವರಿಬ್ಬರ ಜೊತೆಗೂಡಿ ರಾಹುಲ್ ಗಾಂಧಿ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆಗಳಿದೆಯಾ? ಒಂದು ವೇಳೆ ಚರ್ಚೆಯನ್ನ ನಡೆಸಿದ್ರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಬಹುದು? ಈಗಾಗಲೇ ಕುರ್ಚಿ ಕದನ ಅನ್ನೋದು ಜೋರಾಗಿ ನಡೀತಾ ಇರುವಂತಹ ಚರ್ಚಾ ವಿಷಯ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಸಿಎಂ ಕುರ್ಚಿ ಕದನ ಅನ್ನೋದು ಜೋರಾಗಿ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಇದೀಗ ರಾಹುಲ್ ಗಾಂಧಿ ಕೂಡ ರಾಜ್ಯಕ್ಕೆ ಆಗಮಿಸಿರುವಂತದ್ದು. ಸಂಕ್ರಾಂತಿ ಬಳಿಕ ಕೈಯಲ್ಲಿ ಬೇರೆ ಯಾವ್ದಾದ್ರು ಕ್ರಾಂತಿ ಆಗುವಂತ ಲಕ್ಷಣಗಳಿದ್ಯಾ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಇವತ್ತು ಎಐಸಿಸಿ ನಾಯಕರಾಗಿರ್ತಕ್ಕಂತ ರಾಹುಲ್ ಗಾಂಧಿ ಅವರು ಮೈಸೂರಿನ ಏರ್ಪೋರ್ಟ್ಗೂ ಕೂಡ ಬಂದು ಇಳಿದಿರ್ತಕ್ಕಂಥದ್ದು. ಅವರನ್ನ ಸಿಎಂ ಮತ್ತೆ ಡಿಸಿಎಂ ಇಬ್ಬರು ನಾಯಕರು ಸಹಿತ ಅವ್ರನ್ನ ಸ್ವಾಗತ ಕೂಡ ಮಾಡಿಕೊಂಡ್ರು. ಪ್ರಮುಖವಾಗಿ ರಾಜ್ಯ ರಾಜಕೀಯದಲ್ಲಿ ಒಂದಿಷ್ಟು ಸಂಚಲನ ಮೂಡಿಸ್ತಾ ಇರುವಂತ ವಿಚಾರ ಅಂತಂದ್ರೆ ಅದು ನಾಯಕತ್ವ ಬದಲಾವಣೆ. ಈ ನಾಯಕತ್ವ ಬದಲಾವಣೆ ಅನ್ನುವಂತ ವಿಚಾರಕ್ಕೆ ಒಂದಿಷ್ಟು ಫುಲ್ ಸ್ಟಾಪ್ ಅನ್ನ ನೀಡುವಂತ ಪ್ರಯತ್ನ ಹೈಕಮಾಂಡ್ ನಾಯಕರು ಇದುವರೆಗೂ ಕೂಡ ಮಾಡಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಸಿಎಂ ಮತ್ತೆ ಡಿಸಿಎಂ ಇಬ್ಬರು ನಾಯಕರು ಸಹಿತ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ದಾರೆ. ಕೆಲವೊಂದಿಷ್ಟು ವಿಚಾರಗಳ ಕುರಿತಾಗಿ ಚರ್ಚೆ ಕೂಡ ನಡೆಸಿರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ರಾಹುಲ್ ಗಾಂಧಿ ಅವರು ಇಬ್ಬರು ನಾಯಕರಿಗೂ ಸಹಿತ ದೆಹಲಿಗೆ ಗುಲಾಬ್ ಕೊಡ್ತಾರಾ ಅಥವಾ ಒಬ್ಬೊಬ್ಬರಿಗೆ ಪ್ರತ್ಯೇಕವಾಗಿ ಸಮಯವನ್ನು ನಿಗದಿಪಡಿಸ್ತಾರಾ ಅನ್ನುವಂಥದ್ದು. ಯಾಕಂತಂದ್ರೆ ಸಿಎಂ ಮತ್ತೆ ಡಿಸಿಎಂ ಇಬ್ಬರದು ಕೂಡ ಒಂದೊಂದು ವಿಚಾರದ ಸಂಬಂಧಪಟ್ಟಂತೆ ಚರ್ಚೆ ನಡೆಸುವಂತ ವಿಷಯಗಳು ಕೂಡ ಇರ್ತಕ್ಕಂಥದ್ದು. ಒಂದ್ ಕಡೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಒಂದು ಕ್ಲಾರಿಟಿ ತೆಗೆದುಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಸಹಿತ ಹೈಕಮಾಂಡ್ ನನ್ನ ಪರವಾಗಿದೆ ಅನ್ನುವಂತ ವಿಶ್ವಾಸದಲ್ಲಿದ್ದಾರೆ. ಇನ್ನೊಂದು ಕಡೆ ಬಜೆಟ್ ಮಂಡನೆ ಮಾಡ್ಲಿಕ್ಕೂ ಕೂಡ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಆ ಬಗ್ಗೆ ಕೂಡ ಹೇಳಿದ್ದಾರೆ. ಈಗಾಗಲೇ ಮಾರ್ಚ್ 1ನೇ ಅಥವಾ 2ನೇ ವಾರದಲ್ಲಿ ಬಜೆಟ್ ಮಂಡನೆ ಮಾಡ್ಲಿಕ್ಕೆ ಸಾಕಷ್ಟು ಸಿದ್ಧತೆ ನಡೆಸಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಒಂದಿಷ್ಟು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ನಡೆಸಿ ಕೆಲವೊಂದಿಷ್ಟು ವಿಚಾರಗಳು ಸಂಬಂಧಪಟ್ಟಂತೆ ಒಂದು ನಾಯಕತ್ವ ಬದಲಾವಣೆ, ಒಂದು ಕ್ಯಾಬಿನೆಟ್ ಸರ್ಜರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ನಡೆಸುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಒಂದು ಮುಂದಿನ ಕಾರ್ಯಕ್ರಮಕ್ಕೆ ಹೋಗುವಂತ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಸಂಬಂಧಪಟ್ಟಂತೆ ಮಾತ್ರ ಚರ್ಚೆಗೆ ಸಿದ್ಧರಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಸಂಕ್ರಾಂತಿ ಬಳಿಕ ಕೆಲವೊಂದಿಷ್ಟು ಬದಲಾವಣೆ ಕಾಂಗ್ರೆಸ್ ಪಕ್ಷದ ಪಾಳ್ಯದಲ್ಲಿ ಆಗಬಹುದು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಸುಕನ್ಯಾ, ಎಸ್ ಬಸವರಾಜ್ ಹುಗಾರ್, ಎಲ್ಲ ಒಂದು ಕಡೆ ಮಾಹಿತಿ ಲಭ್ಯ ಆಗಿರುವ ಪ್ರಕಾರ ರಾಹುಲ್ ಗಾಂಧಿ ಅವರು ಕೇವಲ 15 ನಿಮಿಷ ಅಷ್ಟೇ ಮೈಸೂರಿನಲ್ಲಿ ಇರುವಂತಹ ಸಾಧ್ಯತೆಗಳಿರುವಂತದ್ದು. ಈ 15 ನಿಮಿಷದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡಬೇಕು ಅನ್ಕೊಂತಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. 15 ನಿಮಿಷದಲ್ಲಿ ಇದೆಲ್ಲವೂ ಕೂಡ ಸಾಧ್ಯನಾ? ಅದಕ್ಕೆ ಅವಕಾಶ ಸಿಗತ್ತಾ? ಖಂಡಿತ ಸುಕನ್ಯಾ, ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಒಂದು ಬೇರೆ ಕಾರ್ಯಕ್ರಮ ನಿಮಿತ್ತ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಅವರು ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಅಥವಾ ಕಾರ್ ರಸ್ತೆ ಮುಖಾಂತರ ಅವರು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ. ಹಾಗಾಗಿ ಏರ್ಪೋರ್ಟ್ ನಲ್ಲಿ ಬಂದಂತ ಸಂದರ್ಭ ಅಲ್ಲಿ ಸಮಯಾವಕಾಶ ಕೂಡ ಕಡಿಮೆ ಇದೆ. ಆ ಒಂದು ಸಮಯಾವಕಾಶದಲ್ಲಿ ಇಬ್ಬರು ನಾಯಕರು ಸಹಿತ ಅವ್ರದೇ ಆಗಿರ್ತಕ್ಕಂಥ ಕೆಲವು ವಿಚಾರಗಳನ್ನ ಸುದೀರ್ಘವಾಗಿ ಚರ್ಚೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದಿಷ್ಟು ವಿಚಾರಗಳ ಸಂಬಂಧಪಟ್ಟಂತೆ ಹೇಳಿದ ಸಂದರ್ಭದಲ್ಲಿ ಅವರಿಗೆ ಸಮಯಾವಕಾಶ ಕೊಡ್ಲಿಕ್ಕೆ ಅವರು ಮಾತನಾಡುವಂತ ಸಮಯ ಕೂಡ ಇರ್ತಕ್ಕಂಥದ್ದು. ಇಬ್ಬರು ನಾಯಕರು ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಇಬ್ಬರು ನಾಯಕರು ಸಹಿತ ಒಂದ್ ಕಡೆ ಅವ್ರದೇ ಆಗಿರ್ತಕ್ಕಂಥ ವಿಚಾರಗಳನ್ನ ಮತ್ತೆ ಪಕ್ಷದ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಅದರಲ್ಲೂ ಕೂಡ ಈ ನರೇಗಾ ಬಚಾವೋ ಸಂಗ್ರಾಮದ ಒಂದು ಹೋರಾಟ ಏನ್ ರೂಪಿಸ್ತಾ ಇದ್ದಾರೆ, ಇವತ್ತು ಸಭೆ ಕೂಡ ಆಗಿರ್ತಕ್ಕಂಥದ್ದು. ಆ ಎಲ್ಲಾ ವಿಚಾರಗಳು ಸಂಬಂಧಪಟ್ಟಂತೆ ಕೂಡ ಚರ್ಚೆ ಮಾಡುವಂತ ಕೆಲವೊಂದಿಷ್ಟು ವಿಚಾರಗಳನ್ನ ಅವ್ರ ಜೊತೆ ಹಂಚಿಕೊಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಅವರಿಗೆ ಸುದೀರ್ಘವಾಗಿ ನಾಯಕತ್ವ ಬದಲಾವಣೆ ಆಗಿರ್ಬೋದು, ಕ್ಯಾಬಿನೆಟ್ ಆಗಿರ್ಬೋದು, ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಸುದೀರ್ಘವಾಗಿ ಚರ್ಚೆ ನಡೆಸಲಿಕ್ಕೆ ದೆಹಲಿಗೆ ಬರುವಂತ ಸೂಚನೆ ಕೊಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ.